IPL 2026 ಮಿನಿ ಆಕ್ಷನ್ ಸ್ಟಾರ್ಟ್ ಆಗೋದಕ್ಕೆ 5 ದಿನಗಳಷ್ಟೇ ಇರೋದು ಮಗ ಬಾಕಿ. ಸೊ RCB ಮ್ಯಾನೇಜ್ಮೆಂಟ್ ತುಂಬಾ ತಲೆ ಕೆಡಿಸ್ಕೊಂಡು ಈ 8 ಜನ ಪ್ಲೇಯರ್ಸ್ 100% ಟಾರ್ಗೆಟ್ ಮಾಡಿರ್ತಾರೆ ಒಂದ್ ಕಡೆನಾದ್ರು. ಯಾಕಂತ ಹೇಳಿದ್ರೆ RCBಗೆ ಇವರು ನೀಡೆಡ್ ಪ್ಲೇಯರ್ ಆಗಿದ್ದಾರೆ. ಸೊ ಡಿಫೆಂಡಿಂಗ್ ಚಾಂಪಿಯನ್ಸ್ ಈ ಒಂದು ಸೀಸನ್ ಕೂಡ ಚಾಂಪಿಯನ್ಸ್ ಆಗಬೇಕು ಅಂತ ಹೇಳಿದ್ರೆ ಇವಾಗ ರಿಲೀಸ್ ಮಾಡಿರೋ 6 ಪ್ಲೇಯರ್ಸ್ಗೆ ಇನ್ನು ನೆಕ್ಸ್ಟ್ ಲೆವೆಲ್ ಪ್ಲೇಯರ್ಸ್ನ ತಗೊಬಂದು ಬ್ಯಾಕಪ್ ಆಗಿ ಕೂರಿಸಲೇಬೇಕು. ಅದರಲ್ಲಿ ಈ ಒಂದು 2026 RCB ರಿಲೀಸ್ ಮಾಡಿರೋ ಪ್ಲೇಯರ್ಸ್ಗಳಲ್ಲಿ 6 ಜನ ಪ್ಲೇಯರ್ಸು ಲಿಯಾಮ್ ಲಿವಿಂಗ್ಸ್ಟನ್, ಲುಂಗಿ ಅಂಗಡಿ, ಮಯಾಂಕ್ ಅಗರ್ವಾಲ್, ಮನೋಜ್ ಪಾಂಡ್ಗೆ, ಸ್ವಸ್ತಿಕ್ ಚಿಕಾರ ಅಂಡ್ ಮೋಹಿತ್ ರಾತ್ ಈ 6 ಜನ ಪ್ಲೇಯರ್ಸ್ನ ರಿಲೀಸ್ ಮಾಡಿದ್ದಾರೆ. ಸೊ RCB ಹತ್ರ ಟೋಟಲ್ ರಿಮೈನಿಂಗ್ ಬ್ಯಾಲೆನ್ಸ್ ಇರೋದು 16,40,00,000 ಇಟ್ಕೊಂಡಿದ್ದಾರೆ. 8 ಸ್ಲಾಟ್ ಖಾಲಿ ಇದೆ. 2 ಓವರ್ಸೀಸ್ ಪ್ಲೇಯರ್ಸ್ಗೆ ಜಾಗ ಇದೆ ನಮ್ಮ RCB ಟೀಮಲ್ಲಿ. ಸೊ ಟೋಟಲ್ ಆಗಿ ಇವಾಗ ನೋಡ್ತಾ ಇದ್ದೀರಾ ಫಸ್ಟ್ ಪ್ಲೇಯರ್ನ RCB ಟಾರ್ಗೆಟ್ ಮಾಡಬೇಕಾಗಿರೋದು ರವಿ ಬಿಷ್ಣೋಯ್. ಮಗ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ರೆ ಸಿಂಪಲ್ ಆಗಿ ಹಾಕೋಬಿಡಿ. ಡಿಸ್ಕ್ರಿಪ್ಷನ್ ಅಲ್ಲಿ ಟೆಲಿಗ್ರಾಮ್ ಲಿಂಕ್ ಇದೆ, ಹೋಗಿ ಜಾಯ್ನ್ ಆದ್ರೆ ನಿಮಗೆ ಮೋರ್ ಅಪ್ಡೇಟ್ ಸಿಗ್ತಾ ಇರುತ್ತೆ. ಫಸ್ಟ್ ಪ್ಲೇಯರು ರವಿ ಬಿಷ್ಣೋಯ್. ಇದ್ರು ನೋಡ್ತಾರೆ ಇವ್ರ ಬಗ್ಗೆ ಎಲೈಟ್ ಮಿಡಲ್ ಆರ್ಡರ್ ವಿಕೆಟ್ ಟೇಕರ್, 72 IPL ವಿಕೆಟ್ಸ್, ಅಪ್ಗ್ರೇಡ್ ಸುಯೇಶ್ ಶರ್ಮಾ ಇನ್ಕನ್ಸಿಸ್ಟೆನ್ಸಿ, 8 ವಿಕೆಟ್ಸ್ ಇನ್ IPL 2025 ಅಂಡ್ 8.84 ಎಕಾನಮಿ ಮಗ. ಅಂಡ್ ಕಾಂಪ್ಲಿಮೆಂಟ್ ಕುನಾಲ್ ಪಾಂಡ್ಯ ಲೆಫ್ಟ್ ಆರ್ಮ್ ಸ್ಪಿನ್. ಇವರು ಲಾಸ್ಟ್ ಸೀಸನ್ ಟೋಟಲ್ ಆಗಿ 72 ವಿಕೆಟ್ನ ತಗೊಂಡಿದ್ದಾರೆ. ಸುಯೇಶ್ ಶರ್ಮಾ ಏನಾದರೂ ಕನ್ಸಿಸ್ಟೆನ್ಸಿಯಿಂದ ಬೌಲಿಂಗ್ ಮಾಡ್ತಿಲ್ಲ, ಪರ್ಫಾರ್ಮ್ ಮಾಡ್ತಿಲ್ಲ ಅಂತ ಹೇಳಿದ್ರೆ ಅವ್ರಿಗೆ ರೀಪ್ಲೇಸ್ಮೆಂಟ್ ಆಗಿ ಇವ್ರನ್ನ ಮ್ಯಾಚಲ್ಲಿ ಆಡಿಸ್ಬೋದು. ಆ್ಯಂಡ್ ಕಾಂಪ್ಲಿಮೆಂಟ್ ಅಂತ ಹೇಳಿದ್ರೆ ಕುನಾಲ್ ಪಾಂಡ್ಯಗೆ ಇವರು ಒಂಥರ ಕಾಂಪ್ಲಿಮೆಂಟ್ನ ಕೊಡ್ತಾರೆ. ಯಾಕಂತ ಹೇಳಿದ್ರೆ ಕುನಾಲ್ ಪಾಂಡ್ಯ ಕೂಡ ಲೆಫ್ಟ್ ಆರ್ಮ್ ಸ್ಪಿನ್ ಅಲ್ವಾ, ಸೊ ಅವರಿಗೆ ಇವರು ಮ್ಯಾಚ್ ಆಗ್ತಾರೆ ಅಂತ ಅಷ್ಟೇ. ಇದು ಫಸ್ಟ್ ಪ್ಲೇಯರು. ಮತ್ತು ಸೆಕೆಂಡ್ ಪ್ಲೇಯರು ಓವರ್ಸೀಸ್ ಪ್ಲೇಯರು ಕೆಮ್ರಾನ್ ಗ್ರೀನ್ ಮಗ. ಇವರಂತೂ ಈ ಒಂದು ಸೀಸನ್ನು ಸಖತ್ ಅಮೌಂಟ್ಗೆ ಹೋಗ್ತಾರೆ ಅಂತ ಅನ್ನಿಸ್ತಾ ಇದೆ. ಬಿಕಾಸ್ ತುಂಬ ಜನ ಓವರ್ಸೀಸ್ ಪ್ಲೇಯರ್ಸು IPLನ ಆಡ್ತಾ ಇಲ್ಲ, PSL ಮತ್ತು ತುಂಬ ಜನ ರಿಜಿಸ್ಟರ್ ಕೂಡ ಮಾಡಿಲ್ಲ. ಇವರಿಗೆ ಈ ಒಂದು ಸೀಸನು ಡಿಮ್ಯಾಂಡ್ ಪಕ್ಕ ಹೋಗಿ ಆಗುತ್ತೆ. ಪವರ್ ಹಿಟರ್ ಆ್ಯಂಡ್ ಮೀಡಿಯಂ ಪೇಸ್ ಆಪ್ಷನ್ ಟು ರೀಪ್ಲೇಸ್ ಲಿವಿಂಗ್ಸ್ಟನ್, ಆಡ್ಸ್ ಬ್ಯಾಲೆನ್ಸ್ ವಿತ್ 500+ IPL ರನ್ಸ್ ಆ್ಯಂಡ್ 20+ ವಿಕೆಟ್ಸ್, ಎಲೈಟ್ ಫೀಲ್ಡರ್ ಫಾರ್ ಪ್ರೆಷರ್ ಗೇಮ್ ಅಂತೆ. ಸೊ ಇವರು ಲಾಸ್ಟ್ ಸೀಸನ್ IPL 500+ ರನ್ನ ಹೊಡೆದಿದ್ದಾರೆ ಮತ್ತು 20 ವಿಕೆಟ್ ಕೂಡ ತಗೊಂಡಿದ್ದಾರೆ. ರೀಪ್ಲೇಸ್ಮೆಂಟ್ ಆಗಿ ನಮಗೆ ಲಿಯಾಮ್ ಲಿವಿಂಗ್ಸ್ಟನ್ ಇದ್ದಾರೆ, ಅವ್ರ ಬದಲು ಇವರು ತಗೋಬೋದು ಅಂತ ಅನಿಸುತ್ತೆ. ಸೊ ಫೀಲ್ಡಿಂಗಲ್ಲಂತೂ ಸಖತ್ತಾಗೆ ಮಾಡ್ತಾರೆ. ಫೀಲ್ಡಿಂಗ್ ಮತ್ತು ಪ್ರೆಷರ್ ಗೇಮಲ್ಲಿ ಅಂತೂ ಇವರು ಪರ್ಫಾರ್ಮ್ ಮಾಡ್ತಾರೆ. ಬಿಕಾಸ್ ತುಂಬ ಗೇಮಲ್ಲಿ ಕೂಡ ಮಾಡಿದ್ದಾರೆ. ಇದು 2ನೇ ಪ್ಲೇಯರು. ಮತ್ತು 3ನೇ ಪ್ಲೇಯರು ಮತೀಶಾ ಪತಿರಾಣ. ಈ ಒಬ್ಬ ಪ್ಲೇಯರ್ ನಿಮ್ಗೆ ಗೊತ್ತು, ಶ್ರೀಲಂಕಾ ಪ್ಲೇಯರು, CSG ಆಡ್ತಾ ಇದ್ರು, ನಮ್ಮ ಪಕ್ಕದ ಮನೆಯವ್ರ ಟೀಮ್ಗೆ ಆಡ್ತಾ ಇದ್ರು. ಸಕ್ಕತ್ತಾಗಿ ಯಾರ್ಕರ್ ಕಿಂಗ್ ಇವರು. ಸೊ ಯೂನಿಕ್ ಯಾರ್ಕರ್ ಸ್ಪೆಷಲಿಸ್ಟ್ ಫಾರ್ ಪವರ್ ಪ್ಲೇ ಡೆತ್, ಅಂದರೆ ಪವರ್ ಪ್ಲೇಲಿ ಕೂಡ ಆಗ್ತಾರೆ ಮತ್ತು ಡೆತ್ತಲ್ಲೂ ಕೂಡ ಸಕ್ಕತ್ತಾಗಿ ಯಾರ್ಕರ್ನ ಯೂಸ್ ಮಾಡ್ಕೋತಾರೆ. ಆ್ಯಂಡ್ ಪ್ರೂವನ್ ಇನ್ IPL ಪರ್ಫಾರ್ಮೆನ್ಸು, IPL ಕೂಡ ಪ್ರೂವ್ ಮಾಡಿದ್ರೆ ಅದನ್ನು 20+ ವಿಕೆಟ್ಸ್ ಕೂಡ ತಗೊಂಡಿದ್ದಾರೆ. ಬ್ಯಾಕಪ್ ಫಾರ್ ಹೇಜಲ್ವುಡ್ ಅಂಡ್ ಭೂವಿ. ಸೊ ನಮಗೇನಾದರೂ ಜೋಸ್ ಹೇಜಲ್ವುಡ್ಗೆ ನಿಮಗೆ ಗೊತ್ತು, ಇವಾಗ ಆಶಸ್ ಕೂಡ ನಡೀತಾ ಇದೆ, ಅಲ್ಲೂ ಕೂಡ ಅವರು ಮ್ಯಾಚಲ್ಲೇ ಇಲ್ಲ. ಮತ್ತು IPL T20 ವರ್ಲ್ಡ್ ಕಪ್ ಎಲ್ಲನೂ ಕೂಡ ಮುಗಿಸ್ಕೊಂಡು ಬರಬೇಕು IPLಗೆ. ಸೊ ಅವ್ರಿಗೇನಾದರೂ ಇಂಜುರಿ ಆದರೆ ತುಂಬ ಕಷ್ಟ. ಬಿಕಾಸ್ ಲಾಸ್ಟ್ ಇಯರ್ ಅವರಿಂದನೇ IPLನ ಕಪ್ನ ಗೆದ್ದು ಸಖತ್ತಾಗಿ ಸ್ಪೆಲ್ನ ಹಾಕೊಟ್ರು RCB ಆಕ್ಚುಲಿ ಹೇಳ್ಬೇಕಂತ ಹೇಳಿದ್ರೆ. ಸೊ ಇದು ಒಂದು ಆಪ್ಷನ್ ಮಗ. ಇವರು 3ನೇ ಪ್ಲೇಯರ್ RCB ಟಾರ್ಗೆಟ್ ಮಾಡಬೇಕಾಗಿರೋದು. ಮತ್ತು 4ನೇ ಪ್ಲೇಯರು ಡೇವಿಡ್ ಮಿಲ್ಲರು. ಇವ್ರ ಬಗ್ಗೆ ಮಾತಾಡೋಂಗಿಲ್ಲ, IPL ಅಂತೂ ತುಂಬ ಮ್ಯಾಚಸ್ನ ಆಡಿದ್ದಾರೆ. ಎಕ್ಸ್ಕ್ಲೂಸಿವ್ ಕ್ಲೋಸ್ ಸ್ಟ್ರೈಕ್ ರೇಟ್ 150+ ಇನ್ ಡೆತ್ ಓವರ್ ಆ್ಯಂಡ್ ಫಿಲ್ ಲಿವಿಂಗ್ಸ್ಟನ್ ವೈಟ್ಸ್ ವಿತ್ ಕಾಮ್ ಅಂಡರ್ ಪ್ರೆಷರ್ ಆ್ಯಂಡ್ IPL ಎಕ್ಸ್ಪೀರಿಯನ್ಸ್ 200+ ಮ್ಯಾಚಸ್ ಮಗ. 200+ ಮ್ಯಾಚಸ್ನ ಆಡಿದ್ದಾರೆ IPLಲ್ಲಿ. ಮತ್ತು 150 ಸ್ಟ್ರೈಕ್ ರೇಟ್ ಕೂಡ ಇಟ್ಕೊಂಡಿದ್ದಾರೆ ಡೆತ್ತಲ್ಲಿ. ಸೊ ಒಳ್ಳೆ ಪ್ಲೇಯರ್ ಮಗ. ನೀವೇನಾದರೂ ಬೇಗ ವಿಕೆಟ್ ಬಿತ್ತು ಅಂತ ಹೇಳಿದ್ರೆ ಬ್ಯಾಟಿಂಗಲ್ಲಿ ಬೇಗ ಕೊಲಾಪ್ಸ್ ಆಯಿತು ಅಂತ ಹೇಳಿದ್ರೆ ಬ್ಯಾಟಿಂಗು, ಇವ್ರು ಹೋಗಿ ಆರಾಮಾಗಿ ಇನ್ನಿಂಗ್ಸ್ನ ಬಿಲ್ಡ್ ಕೂಡ ಮಾಡ್ತಾರೆ ಮತ್ತು ಡೆತ್ ಓವರ್ಗಳಲ್ಲಿ ತುಂಬ ರನ್ಸ್ ಕೂಡ ತಗೋತಾರೆ. ಒಳ್ಳೆ ಆಪ್ಷನ್ RCB ನೋಡಬೇಕು ಅಂತ ಹೇಳಿದ್ರೆ ನನ್ನ ಪ್ರಕಾರ ಅವ್ರು ಬಂದರೆ ಸಾಕಾಗಿರುತ್ತೆ. ಬಟ್ ಇವರು ಕೂಡ ಈ ಒಂದು ಸೀಸನ್ನು ಡಿಮ್ಯಾಂಡ್ ಇದ್ದೇ ಇರುತ್ತೆ. ಮತ್ತು 5ನೇ ಪ್ಲೇಯರು ವೆಂಕಟೇಶ್ ಅಯ್ಯರ್ ಮಗ. ಲಾಸ್ಟು ಸೀಸನು KKR ಇವ್ರಿಗೆ ಮೋಸ್ಟ್ ಎಕ್ಸ್ಪೆನ್ಸಿವ್ ಪ್ಲೇಯರ್. ಅವರಿಗೆ KKRಗೆ 23 ಕೋಟಿಯನ್ನು ಕೊಟ್ಬಿಟ್ಟು ತಗೊಂಡಿದ್ರು. ಬಟ್ ಝೀರೋ ಪರ್ಫಾರ್ಮೆನ್ಸು, ಏನು ಪರ್ಫಾರ್ಮೆನ್ಸ್ ಅಂತೂ ಬರಲಿಲ್ಲ. ಬಂತು ಬಟ್ ಅವರು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಥರ ಆ ಲೆವೆಲ್ಗೆಲ್ಲ ಪರ್ಫಾರ್ಮೆನ್ಸ್ ಬಂದಿಲ್ಲ. ಸೊ ಸ್ಟೆಬಿಲೈಸಿಂಗ್ ಆಲ್ರೌಂಡರ್ ವಿತ್ ಎ ಪವರ್ ಪ್ಲೇ ಅಗ್ರೆಷನ್, ಸ್ಟ್ರೈಕ್ ರೇಟ್ 140+, ಆಡ್ಸ್ ಲೆಫ್ಟ್ ಹ್ಯಾಂಡ್ ಬ್ಯಾಲೆನ್ಸ್ ಆ್ಯಂಡ್ ಪಾರ್ಟ್ ಟೈಮ್ ಸೀಮರು. ಇವರು ಕೂಡ ಓಪನಿಂಗ್ ಬ್ಯಾಟರು. ಸೊ ಪವರ್ ಪ್ಲೇ ಸಕ್ಕತ್ತಾಗಿ ಅಗ್ರೆಸಿವ್ ಆಗಿ ಆಡ್ತಾರೆ. 140+ ಸ್ಟ್ರೈಕ್ ರೇಟ್ ಕೂಡ ಇಟ್ಕೊಂಡಿದ್ದಾರೆ. ಮತ್ತು ಪಾರ್ಟ್ ಟೈಮ್ ಬೌಲರ್ ಆಗಿ ಸೀಮ್ ಕೂಡ ಆಗ್ತಾರೆ, ಡಿಸೆಂಟಾಗಿ ಆಗ್ತಾರೆ ಬೌಲಿಂಗನ್ನು. ಇವರು ಕೂಡ RCB ಅವರು ನೋಡ್ಬೋದು. ಮತ್ತು 6ನೇ ಪ್ಲೇಯರು ಮೈಕಲ್ ಬ್ರೇಸ್ವೆಲ್ ಅಂತ. ಇವರು ನ್ಯೂಜಿಲೆಂಡ್ ಪ್ಲೇಯರ್, ಆ್ಯಕ್ಚುಲಿ ಸಖತ್ತಾಗಿ ಆಡ್ತಾರೆ. 150+ ರನ್ಸ್ ಅಟ್ 146 ಸ್ಟ್ರೈಕ್ ರೇಟ್, 20+ ವಿಕೆಟ್ಸ್ ಇನ್ IPL ಕೂಡ ಆಲ್ರೆಡಿ 500+ ರನ್ ಕೂಡ ಹೊಡೆದಿದ್ದಾರೆ, 20 ವಿಕೆಟ್ ಕೂಡ ತಗೊಂಡಿದ್ದಾರೆ. ಎಕನಾಮಿಕಲ್ ಆಫ್ ಸ್ಪಿನ್ ಫಾರ್ ಮಿಡಲ್ ಓವರ್ಸ್ ಆ್ಯಂಡ್ ಫಿನಿಶಿಂಗ್ ಪವರ್ ಅಂತ ಅನ್ಸುತ್ತೇನೋ. ಹೌದು, ಬಿಕಾಸ್ ಇವರು ಕೂಡ ಸಖತ್ತಾಗಿ ಹೊಡಿತಾರೆ ಮಗ. ಒಂಥರ ಬೆಂಕಿ ಬ್ಯಾಟ್ಸ್ಮನ್ನು ಕೂಡ ಮತ್ತು ಆಫ್ ಸ್ಪಿನ್ನು ಕೂಡ ಆಗ್ತಾರೆ. ಇವ್ರನ್ನೂ ಕೂಡ RCB ನೋಡ್ಬೋದು. ನೋಡೋದ ಏನು ಮಾಡ್ತಾರೆ ಅಂತ
ಮತ್ತು 7ನೇ ಪ್ಲೇಯರು ಆಂಡ್ರಿಕ್ ನೋಕಿಯಾ. ಇವರಂತೂ ಜೋರು ಆಗ್ತಾರೆ ಮಗ. 150, 153 ಎಲ್ಲ ಪೇಸಲ್ಲಿ ಕೂಡ ಆಗ್ತಾರೆ. ಬಟ್ ರೀಸೆಂಟ್ ಡೇಸಲ್ಲಿ ಪರ್ಫಾರ್ಮೆನ್ಸ್ ನೋಡೋದಾದ್ರೆ ಸಾರಿಗೆ ಓಡಿಸ್ಕೋತಾ ಇದ್ದಾರೆ. ಇಂಡಿಯಾ ವರ್ಸಸ್ ಸೌತ್ ಆಫ್ರಿಕಾ ಫಸ್ಟ್ T20 ನೋಡೋದು ಹಾರ್ದಿಕ್ ಪಾಂಡ್ಯ ಯಾವ ರೀತಿ ಕೊಟ್ಟರು ಅಂತ ಇವರಿಗೆ. ಡೆತ್ ಓವರ್ ಸ್ಪೆಷಲಿಸ್ಟ್ 150+ ಪೇಸ್ ಕೂಡ ಆಗ್ತಾರೆ. ರಿಯಲೇಬಲ್ ಅಂಡ್ ಏಸಲ್ವುಡ್ ಬ್ಯಾಕಪ್ ಪೋಸ್ಟ್ ನಿಗಡಿ ರಿಲೀಸ್ ಮಾಡೋದಲ್ಲ ಲುಂಗಿ ಅಂಗಡಿಗೆ, ಅವ್ರಿಗೆ ಇವ್ರನ್ನ ರಿಪ್ಲೇಸ್ಮೆಂಟ್ ಆಗಿ ತರ್ಬೋದು. ಆ್ಯಂಡ್ ಇಂಜುರಿ ರಿಕವರಿ ಮೇಕ್ಸ್ ಹಿಮ್ ಅಫೋರ್ಡೆಬಲ್ ಅಪ್ಗ್ರೇಡ್ ಓವರ್ ಡೊಮೆಸ್ಟಿಕ್ ಪೇಸಸ್ ಅಂತೆ. ಅಂದರೆ ಇಂಜುರಿ ಎಲ್ಲ ಕಂಪ್ಲೀಟ್ ಅಂತ ಆದಮೇಲೆ ಇವರು ಅಫೋರ್ಡಬಲ್ ಇರ್ತಾರೆ. ಬಿಕಾಸ್ ಡೊಮೆಸ್ಟಿಕ್ ಬೌಲರ್ಗಿಂತ ಇವರು ಕೂಡ ಬೆಟರ್ ಆಗಿರ್ತಾರೆ ಅಂತ ಅನ್ನಿಸ್ತಾ ಇದೆ. ಇವ್ರನ್ನ ಕೂಡ RCB ನೋಡ್ಬೋದು. ಮತ್ತು ಲಾಸ್ಟ್ ಪ್ಲೇಯರು 8ನೇ ಪ್ಲೇಯರು ವನಿಂದು ಹೊಸರಂಗ. ಅವರು ಆಲ್ರೆಡಿ ನಮ್ಮ RCB ಕೂಡ ಆಡಿದ್ದಾರೆ. ಒಳ್ಳೊಳ್ಳೆ ವಿಕೆಟ್ ಕೂಡ ತೆಗೆದಿದ್ದಾರೆ ಮತ್ತು ಅದೇ ಥರ ರನ್ಸ್ ಕೂಡ ಲೀಕ್ ಮಾಡಿದ್ದಾರೆ. ಆ್ಯಂಡ್ ವಿಕೆಟ್ ಅಟ್ಯಾಕಿಂಗ್ ಸ್ಪಿನ್ನರ್ 40+ T20 ವಿಕೆಟ್ಸ್ ಇನ್ IPL 2025 ವಿತ್ ಲೇಟ್ ಆರ್ಡರ್ ಹಿಟ್ಟಿಂಗ್, ಅಡ್ರೆಸ್ ಸ್ಪಿನ್ ಗ್ಯಾಪ್ಸ್ ಆ್ಯಂಡ್ ಆಡ್ಸ್ ಓವರ್ಸೀಸ್ ಫ್ಲೆಕ್ಸಿಬಿಲಿಟಿ. ಇವ್ರನ್ನ RCBನ ತಗೊಂಡ್ರೆ ಓವರ್ಸೀಸ್ ಪ್ಲೇಯರ್ಸಲ್ಲಿ ಫ್ಲೆಕ್ಸಿಬಿಲಿಟಿಯಾಗಿ ಯೂಸ್ ಮಾಡ್ಕೋಬೋದು ಯಾವಾಗ ಬೇಕು ಆವಾಗ. ಬಟ್ ಮತ್ತು ಕೂಡ ಇವರು ಸರಿ ಕೂಡ ಹೊಡಿತಾರೆ, ಜೋರು ಕೂಡ ಹೊಡಿತಾರೆ, ಪವರ್ ರೇಟಿಂಗ್ ಕೂಡ ಇಟ್ಕೊಂಡಿದ್ದಾರೆ. ಇದು 8 ಜನ ಪ್ಲೇಯರ್ಸು ನಮ್ಮ RCBಗೆ ಈ ಒಂದು ಸೀಸನ್ ಟಾರ್ಗೆಟ್ ಮಾಡಬೇಕಾಗಿರೋದು. ಇವರು ಒಳ್ಳೆ ರಿಪ್ಲೇಸ್ಮೆಂಟ್ ಅನಿಸುತ್ತೆ ಮತ್ತು ಒಳ್ಳೆ ಬ್ಯಾಕಪ್ ಪ್ಲೇಯರು ಕೂಡ ನೋಡ್ಬೋದು ಏನು ಮಾಡ್ತಾರೆ RCB ಈ ಒಂದು ಸೀಸನ್ 2026 ಮಿನಿ ಆಕ್ಷನ್ ಅಂತ. ನಿಮ್ಮ ಪ್ರಕಾರ ಈ ಒಂದು ಸೀಸನ್ ಈ ಪ್ಲೇಯರ್ಸ್ಗಳಲ್ಲಿ 8 ಜನ ಪ್ಲೇಯರ್ಸಲ್ಲಿ ಅಟ್ಲೀಸ್ಟ್ ಎಷ್ಟು ಜನ ಪ್ಲೇಯರ್ನ ತಗೋತಾರೆ ಅಂತ ಕಾಮೆಂಟ್ ಮಾಡಿ. ನನ್ನ ಪ್ರಕಾರ ಇದರಲ್ಲಿ ರವಿ ಬಿಷ್ಣೋಯ್ ತಗೋಬೇಕು ಮತ್ತು ವೆಂಕಟೇಶ್ವರನ್ನು ಕೂಡ ತಗೋಬೇಕು. ಈ ಒಂದು ಸೀಸನ್ ವೆಂಕಟೇಶ್ವರ್ ಅಷ್ಟೊಂದು ಪ್ರೈಸ್ಗೆ ಹೋಗಲ್ಲ, ಒಳ್ಳೆ ಅಫೋರ್ಡಬಲ್ ಪ್ರೈಸಲ್ಲಿ ಸಿಗ್ತಾರೆ ಅಂತ ಅನ್ನಿಸ್ತಾ ಇದೆ. ವನಿಂದು ಹೊಸರಂಗ ಕೂಡ ಇರ್ತಾರೆ. ಮತ್ತು ಫಾರಿನ್ ಪ್ಲೇಯರ್ಸ್ ಎಲ್ಲ ತುಂಬ ಎಕ್ಸ್ಪೆನ್ಸಿವ್ ಹೋಗ್ತಾರೆ ಮಗ. ಬಿಕಾಸ್ ನಿಮ್ಗೆ ಆಲ್ರೆಡಿ ಹೇಳ್ದಂಗೆ ತುಂಬ ಜನ ಪ್ಲೇಯರ್ಸ್ ಇಲ್ಲ ಆ್ಯಕ್ಚುಲಿ ಅವೈಲಬಲ್ಲು ಈ ಒಂದು IPL 2026ಕ್ಕೆ. ಸೊ ಐ ಪ್ರೈಸಲ್ಲಿ ಹೋಗ್ತಾರೆ. ನೋಡ್ಬೇಕು ಏನಾಗುತ್ತೆ ಅಂತ. ನಿಮ್ಮ ಪ್ರಕಾರ ಯಾರೆಲ್ಲ ಹೋಗ್ಬೋದು ಅಂತ ಕಾಮೆಂಟ್ ಮಾಡಿ. ನನಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಿಂಪಲಾಗಿ ಹಾಕ್ಕೊಳ್ಳಿ. ನೆಕ್ಸ್ಟ್ ವೀಡಿಯೋ ಎಲ್ಲ ನಿಮಗೆ ಬರ್ತಾ ಇರುತ್ತೆ ಪಟ ಅಂತ. ಸೊ ಯಾರು ಕೂಡ ಸಬ್ಸ್ಕ್ರೈಬ್ ಮಾಡ್ತಿಲ್ಲ, ಸಾರಿ ಗೈಸ್. ಸಾರಿ ಅಲ್ಲ ನೀವು ಸಾರಿ, ಏನೋ ಗೊತ್ತಿಲ್ಲ. ಒಟ್ಟಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಡಿಸ್ಕ್ರಿಪ್ಷನ್ ಟೆಲಿಗ್ರಾಮ್ ಲಿಂಕ್ ಹೋಗಿ ಜೊತೆ ನಿಮಗೆ ಪ್ರತಿಯೊಂದು ಅಪ್ಡೇಟ್ ಸಿಗ್ತಾ ಇರುತ್ತೆ. ಸಿಗ್ತೀನಿ ಬಾಯ್ಸ್ ಆಗಿ ನೆಕ್ಸ್ಟ್ ವೀಡಿಯೋದಲ್ಲಿ. ಸಿ ಯು.